ದೇವರಹಳ್ಳಿ ಎಂಬ ಪುಟ್ಟ ಊರಲ್ಲಿ ಒಂದು ದೊಡ್ಡ ಮಾವಿನ ತೋಟ ಇತ್ತು. ಆ ಮಾವಿನ ತೋಟ ಊರಿನ ಜನರಿಗೆಲ್ಲರಿಗೂ ಸೀಮಿತವಾಗಿತ್ತು. ಪ್ರತಿಯೊಬ್ಬರು ಅಲ್ಲಿ ಹೋಗಿ ಮಾವಿನ ಹಣ್ಣು ತಿಂತಿದ್ರು. ಆದರೆ ಆ ಮಾವಿನ ಹಣ್ಣದ ತೋಟ ಈಗ ಮೊದಲಿನ ಥರ ಇರಲಿಲ್ಲ. ಅಲ್ಲಿ ಒಂದು ದೆವ್ವ ವಾಸವಾಗಿತ್ತು. ಅಲ್ಲಿ ನೋಡ್ತಾ ಇದ್ದಂತೆ ಕೆಲವು ಮಕ್ಕಳು ಆಟ ಆಡ್ಲೆಂದೇ ಬರ್ತಾರೆ. ರಿಂಕಿ, ನಿನಗೆ ಗೊತ್ತಾ, ಈ ತೋಟದಲ್ಲಿ ಮಾವಿನ ಹಣ್ಣು ತುಂಬಾ ರುಚಿಯಾಗಿರುತ್ತಂತೆ. ಹೌದು, ನಮ್ಮ ತಂದೆ ಕೂಡ ಹೇಳ್ತಾ ಇದ್ರು ತುಂಬ ರುಚಿಯಾಗಿರುತ್ತೆ ಅಂತ. ನಾವು ತಿನ್ನೋಣವಾ ಅಂತ ಮಕ್ಕಳು ಮಾತಾಡ್ತವೆ. ಆಗ ಆ ರಿಂಕಿ ಕೂಡ ಹೇಳ್ತಾಳೆ, ಆಯಿತು ಸರಿ, ನಡ್ರೋ ತಿನ್ನೋಣ, ಮತ್ತು ಇಷ್ಟೊಂದು ರುಚಿಯಾಗಿರೋ ಹಣ್ಣನ್ನು ಯಾಕೆ ಬಿಡೋದು, ಬನ್ನಿ ಅಂತ ಎಲ್ಲರೂ ಹೋಗಿ ಮಾವಿನ ಹಣ್ಣನ್ನು ಕಿತ್ತು ತಿನ್ನಲು ಆರಂಭಿಸ್ತಾರೆ. ಮಾವಿನ ಹಣ್ಣು ತಿಂತಾ ಇರ್ತಾರೆ. ಆದರೆ ಅಷ್ಟರಲ್ಲೇ ಆ ಮಾವಿನ ತೋಟಿನ ಗೇಟ್ ಕ್ಲೋಸ್ ಆಗುತ್ತೆ. ಅಯ್ಯೋ, ತಂತಾನೆ ಅದು ಗೇಟ್ ಹೇಗೆ ಕ್ಲೋಸ್ ಆಯಿತು? ಈಗ ಸಾಯಂಕಾಲ ಕೂಡ ಆಯಿತು, ನಾವು ಹೇಗೆ ಹೊರಗಡೆ ಹೋಗೋದು? ನಾವು ಅಷ್ಟು ದೊಡ್ಡವರು ಕೂಡ ಇಲ್ಲ. ಈ ಸುತ್ತಮುತ್ತ ಗಾರ್ಡನ್ ತುಂಬಾ ಎತ್ತರವಾಗಿದೆ, ಗೋಡೆಗಳೆಲ್ಲ. ನಾವು ಹೇಗೆ ಮಾಡೋದು ಇವಾಗ? ಮುಸ್ಸಂಜೆ ಕೂಡ ಆಯಿತು, ನಮ್ಮನ್ನು ಇಲ್ಲಿ ಯಾರು ಹುಡ್ಕೋತ ಬರ್ತಾರೆ ಅಂತ ಆ ಮಕ್ಕಳು ಮಾತಾಡ್ಕೋತಾ ನಿಂತಿರ್ತವೆ. ತುಂಬ ಗಾಬರಿ ಕೂಡ ಆಗಿರ್ತವೆ, ಯಾಕಂದರೆ ತುಂಬಾ ಕತ್ಲಾಗಿರುತ್ತೆ. ಅಷ್ಟರಲ್ಲೇ ಅವರಿಗೆ ದೂರದಿಂದ ಯಾವುದೋ ನಕ್ಕ ಶಬ್ದ ಕೇಳಿಸುತ್ತೆ. ಅಯ್ಯೋ, ಈ ಶಬ್ದ ಎಲ್ಲಿಂದ ಬರ್ತಾ ಇದೆ? ಇಲ್ಲೇನು ಭೂತಗೀತ ಇದೆಯಾ ಹೇಗೆ? ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳ್ತಿದ್ರು ಮನೆಯಲ್ಲಿ. ಅನ್ನೋಣ, ಹೌದು ಕಣೋ, ನನಗೂ ಹಾಗೆ ಅನ್ನಿಸ್ತಾ ಇದೆ, ಇಲ್ಲಿ ಭೂತ ಇದೆನಾ ಅಂತ ರಿಂಕಿ ಕೂಡ ಹೇಳ್ತಾಳೆ. ಸರಿಯಾಗಿ ತಿಳ್ಕೊಂಡಿದ್ದೀರ ನೀವು, ನಾನು ಭೂತನೇ ಅಂತ ಆ ಭೂತ ಪ್ರಕಟವಾಗಿ ಬಿಡುತ್ತೆ. ಅದನ್ನು ನೋಡಿದ 3 ಜನ ತುಂಬ ಗಾಬರಿ ಆಗ್ತಾರೆ. ಗಾಬರಿಯಾಗಿ, ಭೂತ, ನಮ್ಮನ್ನೇನು ಮಾಡಬೇಡ, ನಾವು ಇಲ್ಲಿಂದ ಓಡಿ ಹೋಗೋಣ ಬಂದ್ರೋ ಅಂತ 3 ಜನ ಓಡ್ತಾರೆ. ಆದರೆ ಭೂತ, ಈಗ ನೀವು ಈ ಗಾರ್ಡನ್ನಲ್ಲಿ ಅಂದರೆ ಮಾವಿನ ತೋಟದಲ್ಲಿ ಬಂದಿದ್ದೀರಾ, ನಿಮ್ಮನ್ನು ಯಾರು ಉಳ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಮುಂದೆ ಕೂಡ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಭೂತ, ನೀನೇನು ಮಾಡ್ತಾ ಇದ್ದೆ ಕಣೋ? ನಾವು ನಿಮಗೆ ಏನು ಮಾಡಿದ್ವಿ ಅಂತ ನಮ್ಮನ್ನು ಹೇಳ್ಕೊತೀಯ? ನಾವು ಪುಟ್ಟ ಮಕ್ಕಳು, ಹಾಗಂತ ನಿಮ್ಮನ್ನು ಬಿಡೋಕ್ಕಾಗಲ್ಲ. ಈ ಮಾವಿನ ತೋಟದಲ್ಲಿ ಯಾರೇ ಬಂದರೂ ನಾನು ಅವ್ರನ್ನ ಜೀವಂತವಾಗಿ ವಾಪಸ್ ಕಳಿಸೋದೇ ಇಲ್ಲ. ಅವ್ರನ್ನೆಲ್ಲರನ್ನೂ ಮಾವಿನಕಾಯಿ ಹಣ್ಣನ್ನು ರೂಪದಲ್ಲಿ ಪರಿವರ್ತನೆ ಮಾಡಿಬಿಡ್ತೀನಿ ಅಂತ ಆ ಭೂತ ಹೇಳುತ್ತೆ. ಈಗ ನಿಮ್ಮನ್ನು ಕೂಡ ಅಷ್ಟೇ 3 ಸುಂದರವಾದ ಮಾವಿನ ಹಣ್ಣು ರೂಪ ಮಾಡಿಬಿಡ್ತೀನಿ, ತಿಳಿತಾ ಅಂತ ಹೇಳ್ತಾನೆ. ಆವಾಗ, ಅಯ್ಯೋ, ನಾವೇನು ತಪ್ಪು ಮಾಡಿದ್ದೀವಿ? ತಪ್ಪ? ನೀವು ಮಾವಿನ ಹಣ್ಣು ತಿಂದಿದ್ದೀರಾ, ಅದೇ ನಿಮ್ಮ ದೊಡ್ಡ ತಪ್ಪು. ಈಗ ನಾನು ನಿಮ್ಮನ್ನು ಬಿಡೋದಿಲ್ಲ ಅಂತ ಹೇಳಿ ಆ ಮಕ್ಕಳು ಎಷ್ಟು ಹೇಳಿದ್ರು ಕೇಳದೆ ಆ ಭೂತ ಆ 3 ಮಕ್ಕಳನ್ನು ಹೆದರಿಸಿ ಮಾವಿನಕಾಯಿ ಆಕಾರನ ಮಾಡಿಬಿಡುತ್ತೆ. ಆ ಮಾವಿನಕಾಯಿಯನ್ನು ಗಿಡದಲ್ಲಿ ಹಚ್ಚಿಬಿಡುತ್ತೆ. ಆ ಮಕ್ಕಳು ಮಾವಿನಕಾಯಿ ಆಕಾರದಿಂದಲೇ, ಅಯ್ಯೋ, ಕಾಪಾಡಿ ಕಾಪಾಡಿ, ಯಾರಾದರೂ ನಮ್ಮನ್ನು ಕಾಪಾಡಿ ಅಂತ ಕೂಗುತ್ತಾ ಇರುತ್ತೆ. ಆದರೆ ಭೂತ ಮಾತ್ರ ಒಂದು ಮಾತು ಕೇಳೋದಿಲ್ಲ. ಈಗ ನೀವು ಇಲ್ಲೇ ಇರ್ತೀರ, ನಿಮ್ಮನ್ನು ಕಾಪಾಡೋಕ್ಕೆ ಇಲ್ಲಿಂದ ಯಾರೂ ಬರೋದಿಲ್ಲ. ಇಲ್ಲಿ ನೀವು ಎಷ್ಟು ಕೂಗಿದ್ರು ಅಷ್ಟೇ, ನಿಮ್ಮನ್ನು ಯಾರೂ ಕಾಪಾಡೋದಿಲ್ಲ ಅಂತಾರೆ. ಹಾಗೆ ಯಾವಾಗಲಾದರೂ ಒಂದು ಸಲ ಆ ಮಾವಿನ ತೋಟಕ್ಕೆ ಯಾರಾದರೂ ಹೋದರೆ ಅಲ್ಲಿ ವಾಪಸ್ ಮಾವಿನಕಾಯಿ ರೂಪದಲ್ಲಿ ಆಗಿ ಮಾವಿನ ಗಿಡದ ಮೇಲೆ ಇರ್ತಾರೆ. ಇದು ಊರಲ್ಲೆಲ್ಲ ತುಂಬಾ ಟೆನ್ಷನ್ ವಿಷಯ ಆಗುತ್ತೆ. ಪ್ರತಿಯೊಬ್ಬರು ಊರಲ್ಲೆಲ್ಲ ವ್ಯಕ್ತಿಗಳು ಮಾಯವಾಗ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಯಾರಾದರೂ ಕಿಡ್ನಾಪ್ ಮಾಡ್ತಾ ಇದ್ದಾರಾ ಅಂತ ಚಿಂತೆಯಲ್ಲಿರ್ತಾರೆ. ಒಂದು ದಿವಸ ಇಬ್ಬರು ಸ್ನೇಹಿತರು ಕೂಡಿ, ರಾಜು, ನಿನಗೆ ಗೊತ್ತೇನೋ, ಮೊನ್ನೆ ರಾಕೇಶ್ ಹೆಂಡತಿ ಮಾಯವಾಗಿದ್ದಾಳೆ. ಹೌದು ಕಣೋ, ನಾನು ವಿಷಯ ಕೇಳಿದೆ, ಆದರೆ ಯಾರಾದರೂ ಕಿಡ್ನಾಪ್ ಮಾಡಿದ್ರಾ ಹೇಗೆ? ನನಗಂತೂ ಗೊತ್ತಾಗ್ತಾ ಇಲ್ಲ. ಹೌದು ಕಣೋ, ನಾವು ಏನು ಮಾಡೋಣ, ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಡೋಣ ಬನ್ನಿ, ಊರಿನವರೆಲ್ಲರೂ ಸೇರಿ ಅಂತ ಮಾತಾಡ್ಕೊತಿರ್ತಾರೆ. ಆದರೂ ವ್ಯಕ್ತಿಗಳು ಯಾರು ಹೋದವರು ವಾಪಸ್ ಬರ್ತಾ ಇಲ್ಲ. ಊರಿನ ಸಾಹುಕಾರರು ಪೊಲೀಸರಿಗೂ ಕಂಪ್ಲೇಂಟ್ ಕೊಡ್ತಾರೆ, ಆದರೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಆ ವ್ಯಕ್ತಿ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತೇ ಆಗೋದಿಲ್ಲ. ಆ ಮಾವಿನ ತೋಟಿನಿಂದ ಒಬ್ಬ ಮಹಾದೇವ ಅಂತ ಹಣ್ಣುಗಳ ವ್ಯಾಪಾರ ಮಾಡ್ತಿರ್ತಾನೆ. ಆದರೆ ಆ ಮಾವಿನ ತೋಟಿನ ಓನರ್ ಒಂದು ದಿವಸ ಬಂದ್ಬಿಡ್ತಾನೆ. ಏನಪ್ಪ ಇವನು, ನಾನು ಮಾವುಗಳನ್ನ ಕದ್ದು ವ್ಯಾಪಾರ ಮಾಡ್ತಿದ್ದೆ, ಆದರೆ ಈ ಓನರ್ ಬಂದುಬಿಟ್ನಲ್ಲ, ಇನ್ನು ನಾನು ಮಾವುಗಳನ್ನ ಹೇಗೆ ಕದೀಲಿ? ಇವನಂತರೂ ಆ ಗಿಡಗಳನ್ನು ಪ್ರೊಟೆಕ್ಟ್ ಮಾಡ್ತಾನೆ ಇನ್ಮೇಲೆ, ಈಗೇನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಮಹಾದೇವ.
ಇನ್ನು ನಾನು ವ್ಯಾಪಾರನ ಹೇಗೆ ಮಾಡಲಿ ಅಂತ ಹುಡುಕುತ್ತಾ ಹೋಗ್ತಾ ಇರ್ತಾನೆ. ಊರಿನ ಹೊರಗಡೆ ಪ್ರದೇಶದಲ್ಲಿ ಆ ಭೂತದ ಮಾವಿನ ತೋಟ ಕಾಣುತ್ತೆ. ಅಯ್ಯೋ, ಈ ಮಾವಿನ ತೋಟ ನಾನು ಹೇಗೆ ಮರ್ತಿದ್ದೀನಿ? ಆ ಇಲ್ಲಂತರೂ ಎಲ್ಲರೂ ಹೋಗಿ ಮಾವಿನ ಹಣ್ಣು ತಿನ್ಬೋದು. ನಾನು ಕೂಡ ಇಲ್ಲಿ ಮಾವಿನ ಹಣ್ಣು ತಗೊಂಡು ವ್ಯಾಪಾರ ಮಾಡ್ಬೋದಲ್ಲ. ಇಲ್ಲಿ ಯಾವ ಓನರು ಬರೋದಿಲ್ಲ, ಹಾಗೆ ಯಾವ ಓನರ್ ಕಾಟ ಕೂಡ ಇರೋದಿಲ್ಲ. ನಾನಂತೂ ಆರಾಮಾಗಿ ವ್ಯಾಪಾರ ಮಾಡ್ಕೊಂಡು ಇರ್ತೀನಪ್ಪ ಅಂತಾನೆ. ಆದರೆ ಅವನು ಅಷ್ಟೆಲ್ಲ ಮಾತಾಡುವಷ್ಟರಲ್ಲಿ ಆ ಮಾವಿನ ತೋಟದಲ್ಲಿ ಭೂತ ಒಬ್ಬ ವ್ಯಕ್ತಿನ ನಿಂದಿಸ್ಕೊಂಡು ಮಾತಾಡೋದನ್ನು ನೋಡಿಬಿಡ್ತಾನೆ. ಏನಯ್ಯ ಭೂತ, ನಾನು ಏನು ಮಾಡಿದೆ ಅಂತ ನಿನ್ನ ಹಿಡ್ದೀಯ? ನೀನು ಇಲ್ಲಿ ಬಂದಿರೋದೇ ದೊಡ್ಡ ತಪ್ಪು. ಈಗ ನಾನು ಕೂಡ ನಿನ್ನ ಎಲ್ಲರ ರೀತಿಯಲ್ಲೇ ಮನುಷ್ಯನಿಂದ ಮಾವಿನ ಹಣ್ಣದ ರೂಪ ತೊಗೊಂಡು ಬಂದು ನಿನ್ನ ಇಲ್ಲೇ ನೇತಾಡಿಸ್ತೀನಿ ಅಂತ ಆ ಭೂತ ಹೇಳುತ್ತದೆ. ಹಾಗೆ ಆ ಮನುಷ್ಯನನ್ನ ಮಾವಿನಕಾಯಿ ಆಕಾರ ಮಾಡೋದನ್ನು ಆ ಮಾದೇವ ನೋಡ್ತಾನೆ. ಅಯ್ಯೋ ದೇವ್ರೆ, ನಾನು ಈ ಥರ ಎಲ್ಲ ಕೇಳಿದ್ದೆ, ಆದರೆ ಈಗ ನಿಜವಾಗ್ಲೂ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಇದು ನಿಜನಾ? ಈಗ ಈ ಮನುಷ್ಯರೆಲ್ಲ ಈ ಥರ ಮಾವಿನ ಹಣ್ಣಿನ ರೂಪದಲ್ಲಿ ಆಗ್ತಾ ಇದ್ದಾರಾ? ನಿಜವಾಗ್ಲೂ ನಾನು ಒಳಗಡೆ ಹೋದರೆ ನಾನು ಕೂಡ ಹಾಗೆ ಆಗ್ತೀನಿ. ನಾನು ಊರಲ್ಲಿ ಹೋಗಿ ಈ ಎಲ್ಲ ವಿಷಯವನ್ನು ಹೇಳಬೇಕು ಮತ್ತು ಊರಲ್ಲೆಲ್ಲ ಆಗುತ್ತಿರುವ ಅನಾಹುತಕ್ಕೆ ಈ ಮಾವಿನಕಾಯಿ ತೋಟ ಹಾಗೂ ಈ ಭೂತಾನೇ ಕಾರಣ. ಇದರ ಪರಿಹಾರವನ್ನು ನಾವು ಹೇಗಾದರೂ ಮಾಡಿ ಕೊಂಡ್ಕೊಳ್ಳೇಬೇಕು, ಇಲ್ಲಾಂದರೆ ಊರಲ್ಲಿ ಒಬ್ಬರು ಉಳಿಯೋದಿಲ್ಲ. ಈ ವಿಷಯನ ಊರಿನ ಜನಕ್ಕೆ ಹೇಳಬೇಕು ಅಂತ ಬರ್ತಾನೆ. ಬಂದು ನೋಡ್ರು, ಮಾವಿನ ಹಣ್ಣಿನ ತೋಟದಲ್ಲಿ ಒಂದು ಭೂತ ಇದೆ, ಅದು ಎಲ್ಲರನ್ನೂ ಮಾವಿನಕಾಯಿ ರೂಪದಲ್ಲಿ ಪರಿವರ್ತನೆ ಮಾಡ್ತದೆ ಅಂತ ಹೇಳ್ತಾನೆ. ಏನು ಹೇಳ್ತಾ ಇದೀಯಾ? ಆ ತೋಟ ಎಷ್ಟೋ ದಿವಸದ ಇದೆ ಗೊತ್ತಾ? ನಾವು ಯಾರು ನೋಡದೇ ಇರೋ ಭೂತ ನೀನು ಹೆಂಗೆ ನೋಡಿದೆ ಅಂತಾನೆ. ಹೌದು, ನಿಜನೇ, ನಾವು ಯಾರು ಅಲ್ಲಿ ನೋಡಿಲ್ಲ, ಈಗ ಒಮ್ಮೆಗ್ಲೆ ಭೂತ ಪ್ರತ್ಯಕ್ಷ ಆಗುತ್ತಾ ಅಂತ ಮಾತಾಡ್ತಾರೆ. ನಾನು ಹೇಳ್ತಾ ಇರೋದು ಸತ್ಯ ಕಂಡ್ರು. ನಾನು ನನ್ನ ಕಣ್ಣಾರೆ ನೋಡ್ಕೊಂಡು ಬಂದಿದ್ದೀನಿ. ಮನುಷ್ಯರನ್ನು ಮಾವಿನಕಾಯಿ ಆಕಾರದಲ್ಲಿ ಮಾಡಿ ಆ ಭೂತ ಗಿಡದ ಮೇಲೆ ನೇತು ಹಾಕ್ತಾ ಇದೆ. ಬೇಕಂದರೆ ನೀವು ನೋಡ್ಬೋದು. ಏನೋ ಇವ ಹೇಳ್ತಾ ಇದ್ದಾನೆ, ಸತ್ಯ ಇರ್ಬೋದೇನೋ. ಒಂದ್ಸಲ ನೋಡಿದ್ರಲ್ಲಿ ತಪ್ಪೇನಿದೆ? ಹಾಗಾದರೆ ನಮ್ಮ ಎಲ್ಲ ಕುಟುಂಬದವರು ಅಲ್ಲಿ ಮಾವಿನಕಾಯಿ ಹಣ್ಣಿನ ರೂಪದಲ್ಲಿದ್ದಾರ? ಹಾಗಾದರೆ ಇದು ತುಂಬ ಕೆಟ್ಟ ವಿಷಯ. ನಾವು ಹೇಗಾದರೂ ಮಾಡಿ ಅವ್ರನ್ನೆಲ್ಲ ಬಿಡಿಸ್ಕೊಂಡು ಬರಬೇಕು. ಇದರಿಂದ ನಾವು ಹೊರಗಡೆ ಬರಲೇಬೇಕು, ಇಲ್ಲಾಂದರೆ ನಮ್ಮ ಊರೆಲ್ಲ ಹಾಳಾಗಿ ಹೋಗುತ್ತೆ ಅಂತ ಹೇಳ್ತಾನೆ. ಹೌದು, ಅದಕ್ಕೋಸ್ಕರ ನಾನು ನಿಮಗೆಲ್ಲ ಹೇಳಲು ಬಂದಿದ್ದೀನಿ. ಹಾಗೆ ಆ ದೆವ್ವ ನಾವು ಹೇಗಾದರೂ ಮಾಡಿ ಓಡಿಸಿ ಆ ಹಣ್ಣುಗಳನ್ನು ಬೇರೆ ಊರಿಗೆ ಹೋಗಿ ನಾನು ಡಬಲ್ ರೇಟ್ನಲ್ಲಿ ಮಾರಿ ದುಡ್ಡು ಮಾಡ್ತೀನಿ ಬನ್ನಿ ಅಂತ ಹೇಳಿ ಆ 4 ಜನ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಆ ದೆವ್ವನ ಹತ್ರ ಹೋಗ್ತಾರೆ. ನೋಡ್ತಾ ಇದ್ದಂತೆ ದೆವ್ವ ಗಾಳಿಯಲ್ಲಿ ಹಾರಿ ಬಂದ್ಬಿಡುತ್ತೆ. ಒಳ್ಳೆಯದೇ ಆಯಿತು, ನೀವು ಇಷ್ಟೊಂದು ಜನ ಇಲ್ಲಿ ಬಂದಿದ್ದೀರಾ. ಈಗ ನಿಮ್ಮನ್ನು ಕೂಡ ನಾನು ಮನುಷ್ಯರಿಂದ ಮಾವಿನ ಹಣ್ಣುಕಾಯಿ ರೂಪದಲ್ಲಿ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಹಾಗೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಟ್ಟದ್ರ ಮೇಲೆ ಒಳ್ಳೆಯ ಶಕ್ತಿ ಪರಿಣಾಮ ಬೀರಲ್ಲ ಅಂತಾರೆ. ಯಾವ ಒಳ್ಳೆಯ ಶಕ್ತಿನೂ ನನಗೇನು ಮಾಡೋಕ್ಕಾಗಲ್ಲ. ಯಾಕಂತಂದರೆ ನಾನು ಇಷ್ಟು ದಿವಸ ಮಾಡ್ಕೊಂಡು ಬಂದಿರೋದೇ. ಒಂದು ಆ್ಯಕ್ಸಿಡೆಂಟ್ನಲ್ಲಿ ನನ್ನ ಸಾವಾಗಿತ್ತು. ನನಗೆ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ. ಅದಕ್ಕೆ ನನ್ನ ಸತ್ತ ಮೇಲೂ ಕೂಡ ಮಾವಿನಕಾಯಿ ಆಸೆಯಲ್ಲೇ ಬದುಕ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ನೋಡಿದಾಗ ಎಲ್ಲರೂ ಮಾವಿನ ಹಣ್ಣು ಕಿತ್ಕೊಂಡು ತಿಂತಿದ್ರು. ಅದಕ್ಕೋಸ್ಕರ ನನಗಿಷ್ಟವಾದ ವಸ್ತುಗಳನ್ನು ಯಾರು ತಗೋಬಾರ್ದು ಅಂತ ಇಲ್ಲಿ ಯಾರು ಬರ್ತಾರೋ ಎಲ್ಲರನ್ನೂ ನಾನು ಮಾವಿನಕಾಯಿ ರೂಪದಲ್ಲೇ ಪರಿವರ್ತನೆ ಮಾಡ್ತಾ ಇದ್ದೀನಿ. ನೋಡ್ತಾ ನೋಡ್ತಾ ಇದ್ದಂತೆ ಇಡೀ ಊರವನ್ನೇ ಮಾವಿನಕಾಯಿ ರೂಪದಲ್ಲಿ ಮಾಡಿಬಿಡ್ತೀನಿ. ಆವಾಗ ಈ ಹಣ್ಣುಗಳನ್ನ ಯಾರು ಕಿತ್ಕೊಳ್ಳಲ್ಲ, ನಾನು ಒಬ್ಬನೇ ತಿಂದು ಆರಾಮಾಗಿರ್ತೀನಿ ಇಲ್ಲಿ ಅಂತ ಆ ಭೂತ ಹೇಳುತ್ತದೆ. ಏನು ಆರಾಮಾಗಿರ್ತೀಯ? ಇದು ಎಷ್ಟೋ ವರ್ಷಗಳಿಂದ ಊರಿನ ಎಲ್ಲರ ಜನರಿಗೂ ಸೀಮಿತವಾಗಿರುವಂಥ ಮಾವಿನ ಹಣ್ಣಿನ ತೋಟ ಇದು. ನಿನ್ನ ಹೀಗೆ ಬಿಡೋದಿಲ್ಲ ಅಂತ 4 ಜನ ಆ ದೆವ್ವಿನ ಮಧ್ಯದಲ್ಲಿ ನಿಲ್ಲಿಸಿ ದೇವರ ಮಂತ್ರವನ್ನು ಜಪನೆ ಮಾಡಲು ಆರಂಭಿಸ್ತಾರೆ. ಏನು ಮಾಡ್ತಾಯಿದ್ದೀರೋ ನೀವು? ಯಾಕೆ ಈ ಮಂತ್ರ ಹೇಳ್ತಾ ಇದ್ದೀರಾ? ಯಾಕೆ ದೇವರ ಸ್ಮರಣೆ ಮಾಡ್ತಾ ಇದ್ದೀರಾ? ಹೇಳಬೇಡ್ರೋ ಅಂತ ಆ ದೆವ್ವ ತುಂಬಾ ಕೂಗುತ್ತೆ. ಆದ್ರೂ ಅವರು ಬಿಡೋದಿಲ್ಲ. ಆ ದೆವ್ವ ಅಲ್ಲೇ ಸುಟ್ಟು ಭಸ್ಮವಾಗಿಬಿಡುತ್ತೆ. ಆ ಭೂತ ಸುಟ್ಟು ಭಸ್ಮವಾದ ತಕ್ಷಣವೇ ಆ ಮಾವಿನ ಹಣ್ಣಿನ ರೂಪದಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ವಾಪಸ್ ಜೀವಂತವಾಗ್ತಾರೆ. ಹಾಗೆ ಪ್ರತಿಯೊಬ್ಬರು ಆ ಮಾವಿನ ಹಣ್ಣನ್ನು ತಿಂದು ಸಂತೋಷದಿಂದ ಇರ್ತಾರೆ.